ಸ್ವಾಗತ. ನಾನು ಪವಿತ್ರ ಗೌಡ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆಯಾದ ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡ ಒಂದೆರಡಲ್ಲ. ಈ ಹಿಂದೆಯೂ ಹಲವು ಬಾರಿ ಅವ್ಯವಸ್ಥೆಯ ಕಾರಣಕ್ಕೆ ಸುದ್ದಿಯಾಗಿದ್ದ ವಿಕ್ಟೋರಿಯಾ ಆಸ್ಪತ್ರೆ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಮೂತ್ರಪಿಂಡ ಮತ್ತು ಮೂತ್ರಕೋಶ ಸಮಸ್ಯೆಗೆ ಬರುವ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಅಲ್ಲಿನ ವೈದ್ಯರು. ಆಸ್ಪತ್ರೆಯ ಈ ಭಯಾನಕ ಸ್ಟೋರಿ ಕೇಳಿದ್ರೆ ಎದೆ ಜಲ್ ಎನ್ನದೇ ಇರದು. ಹೌದು, ಹೆಸರಿಗಷ್ಟೇ ಇದು ರಾಜ್ಯದ ಅತಿ ದೊಡ್ಡ ಆಸ್ಪತ್ರೆ. ಆದ್ರೆ ಇಲ್ಲಿ ನಡೆಯುವ ಕರ್ಮಕಾಂಡ ನೋಡಿದ್ರೆ ನೀವೇ ಶಾಕ್ ಆಗ್ತೀರ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಒಂದಾದ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವ ಮುನ್ನ ಸ್ವಲ್ಪ ಯೋಚಿಸಿ ಕಾಲಿಡಿ. ನೆಫ್ರೋ ಯೂರಾಲಜಿ ವಿಭಾಗಕ್ಕೆ ಚಿಕಿತ್ಸೆಗೆ ಏನಾದ್ರೂ ಹೋದ್ರೆ ನೀವು ಸಾವಿನ ಮನೆ ಸೇರೋದು ಗ್ಯಾರಂಟಿ. ಮೂತ್ರಪಿಂಡ ಮತ್ತು ಮೂತ್ರಕೋಶ ಸಮಸ್ಯೆಗಳಿಗೆ ಚಿಕಿತ್ಸೆಗೆ ಹೋದವರ ಪೈಕಿ ಕಳೆದ 5 ವರ್ಷಗಳಲ್ಲಿ 1704 ರೋಗಿಗಳು ಸಾವನ್ನಪ್ಪಿದ್ದಾರೆ. ಇದು ಹೆಸರಿಗೆ ಮಾತ್ರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಬಿರುದು ತೆಗೆದುಕೊಂಡಿದೆ. ಆದ್ರೆ ಮೂತ್ರಪಿಂಡದ ಚಿಕಿತ್ಸೆಗೆ ಬಂದವರು ಜೀವಂತ ವಾಪಸ್ ಹೋಗ್ತಾರೋ ಇಲ್ವೋ ಅಂತ ಅನುಮಾನಗಳು ಕಾಡ್ತಾ ಇವೆ. ಈ ವರ್ಷದ ಆರಂಭದಲ್ಲಿ ನೆಫ್ರೋ ಯೂರಾಲಜಿ ಆಸ್ಪತ್ರೆಯಲ್ಲಿ 20 ರಿಂದ 25 ಜನರಿಗೆ ಮೂತ್ರಪಿಂಡ ವರ್ಗಾವಣೆ ಮಾಡಿದ್ದಾರೆ. ಆದ್ರೆ ಹೀಗೆ ಮೂತ್ರಪಿಂಡ ವರ್ಗಾವಣೆ ಮಾಡಿದ ನಂತರ 4 ಜನ ಸಾವನ್ನಪ್ಪಿದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ನೆಫ್ರೋ ಯೂರಾಲಜಿ ವಿಭಾಗದ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಇವರು ರೋಗಿಗಳನ್ನ ಮುಟ್ಟಿದ್ರೆ ಸಾಕು, ನೇರವಾಗಿ ಮಸಣ ಸೇರೋದು ಗ್ಯಾರಂಟಿ. ಹೀಗೆ ಸಾವಿರಾರು ಜನರನ್ನ ಸಾವಿನ ಮನೆ ಸೇರಿಸಿ ಕಳ್ಳಾಟ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೇಶವಮೂರ್ತಿ ಅವರ ಕೃಪಾ ಕಟಾಕ್ಷದಿಂದ 10 ವರ್ಷ ಅವಧಿಯಲ್ಲಿ ಸತ್ತಿರುವವರ ಸಂಖ್ಯೆ ಸಾವಿರಾರು. ಇನ್ನು ಸಂಸ್ಥೆಯಲ್ಲಿ 10 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಇವರಿಗೆ ಇದುವರೆಗೂ ವರ್ಗಾವಣೆ ಭಾಗ್ಯವೇ ಇಲ್ಲ. ಸರ್ಕಾರಕ್ಕೂ ಇವರನ್ನ ಎತ್ತಂಗಡಿ ಮಾಡುವ ತಾಕತ್ತು ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನೆಫ್ರೋ ಯೂರಾಲಜಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ವೈದ್ಯರ ವಿರುದ್ಧ ಲೋಕಾಯುಕ್ತದಲ್ಲಿ ಅಕ್ರಮ ಸಾವಿನ ಕುರಿತು ಚರ್ಚೆ ನಡೆದಿದ್ದು ಈವರೆಗೂ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಈಗಾಗಲೇ ಅನರ್ಹ ವೈದ್ಯರಿಗೆ ಬಡ್ತಿ ನೀಡುವುದಕ್ಕೆ ಯಾವುದೇ ಆಸ್ಪದವಿರದಿದ್ದರೂ ಬಡ್ತಿ ನೀಡುವಲ್ಲಿ ಇಲಾಖೆಯ ಅಧಿಕಾರಿಗಳೇ ಮುಂದಾಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನೆಫ್ರೋ ಯೂರಾಲಜಿ ವಿಭಾಗದಲ್ಲಿ 2013ರಿಂದ ಇದುವರೆಗೂ ಸಂಸ್ಥೆಗೆ ಪೂರ್ಣಾವಧಿ ನಿರ್ದೇಶಕರನ್ನ ನೇಮಕ ಮಾಡಿಲ್ಲ. ಮುಖ್ಯಮಂತ್ರಿಯೇ ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರು ಉಪಾಧ್ಯಕ್ಷರಾಗಿದ್ದಾರೆ. ಆಡಳಿತ ಮಂಡಳಿಯ ಸಭೆಗಳಲ್ಲಿ ಸಂಸ್ಥೆಯ ನಿರ್ದೇಶಕ ಸ್ಥಾನದ ಬಗ್ಗೆ ಚರ್ಚೆ ನಡೀತಾ ಇದ್ರೂ ಕೂಡ ಈವರೆಗೂ ನೇಮಕಾತಿ ನಡೆಸಿಲ್ಲ. ಇದರಿಂದ ನಿರ್ದೇಶಕ ಹುದ್ದೆಯು ಪ್ರಭಾರದಲ್ಲಿಯೇ ಇದ್ದು ಆಸ್ಪತ್ರೆ ಸ್ಥಿತಿ ಘನಘೋರವಾಗಿದೆ. ಇದಲ್ಲದೆ ಕೆಲ ವೈದ್ಯರಿಗೆ ಅಕ್ರಮ ಬಡ್ತಿ ನೀಡಿದ ಪ್ರಕರಣ ಹಿನ್ನೆಲೆಯಲ್ಲಿ ಪ್ರಭಾರ ನಿರ್ದೇಶಕರು ಹಾಗೂ ಕೆಲ ವೈದ್ಯರ ಮೇಲೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. 5 ವೈದ್ಯರು ಕರ್ತವ್ಯದ ಅವಧಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಪ್ರವೃತ್ತಿ ಮುಂದುವರೆಸಿದ್ದು ಇದರಿಂದ ರೋಗಿಗಳ ಮೇಲೆ ಅಪಾರ ಪರಿಣಾಮ ಬೀರ್ತಾ ಇದೆ. ಇನ್ನು ಈ ಬಗ್ಗೆ ವೈದ್ಯಕೀಯ ಸಚಿವರಿಗೆ ಕೇಶವಮೂರ್ತಿ ಅವರನ್ನ ಎತ್ತಂಗಡಿ ಮಾಡುವ ಶಕ್ತಿ ಇಲ್ವಾ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯ ನೆಫ್ರೋ ಯೂರಾಲಜಿ ವಿಭಾಗದಲ್ಲಿ ಸಾವಿನ ಸಂಖ್ಯೆ ನೋಡೋದಾದ್ರೆ 2019ರಲ್ಲಿ 376 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 2020ರಲ್ಲಿ 322 ಮಂದಿ. ಇನ್ನು 2021ರಲ್ಲಿ 394 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 2022ರಲ್ಲಿ 314 ಮಂದಿ ಸಾವನ್ನಪ್ಪಿದ್ರೆ ಇನ್ನು 2023ರಲ್ಲಿ 298 ಮಂದಿ ಸಾವನ್ನಪ್ಪಿದ್ದಾರೆ. ನೋಡಿದ್ರಲ್ಲ, ಇದು ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯ ನೆಫ್ರೋ ಯೂರಾಲಜಿ ವಿಭಾಗದ ಸಾವಿನ ಸಂಖ್ಯೆ. ಕಳೆದ 5 ವರ್ಷದಲ್ಲಿ 2000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನಾದ್ರೂ ವೈದ್ಯಕೀಯ ಸಚಿವರು ಇತ್ತ ಗಮನ ಹರಿಸಿ ಡಾಕ್ಟರ್ ಕೇಶವಮೂರ್ತಿ ಅವರನ್ನ ಸೇಫ್ ಮಾಡೋದನ್ನ ಬಿಟ್ಟು
ಭ್ರಷ್ಟಾಚಾರದ ಕೂಪವಾಗಿರುವ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ. ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ನಿರಂತರವಾಗಿ ನೋಡ್ತಾ ಇರಿ ಕ್ಯೂ ನ್ಯೂಸ್ ಕನ್ನಡ.